ಮುದ್ರೆ ತಿಳಿಸ್ತಾ ಇದ್ದೀನಿ. ಈ ಮುದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ಈಗಂತೂ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಬಳಲ್ತಾ ಇರೋ ಸಂಖ್ಯೆ ತುಂಬಾ ಜಾಸ್ತಿನೇ ಇದೆ. ಯಾರನ್ನಾದ್ರೂ ಕೇಳಿ ನೀವು, ಹೌದು ಬ್ಯಾಕ್ ಪೇನ್ ಇದೆ, ತುಂಬಾ ಸೊಂಟ ನೋವು, ಕೆಳ ಬೆನ್ನಿನ ಭಾಗ ನೋವು, ಮೇಲ್ಬೆನ್ನಿನ ಭಾಗ ನೋವು, ಈ ರೀತಿ ತುಂಬಾ ಹೇಳ್ತಿರ್ತಾರೆ ಅಲ್ವಾ. ಅದರಲ್ಲೂ ಮಹಿಳೆಯರಿಗೆ ಡೆಲಿವರಿ ಆದ್ಮೇಲೆ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಇರ್ಬೋದು, ಅಥವಾ ಸ್ವಲ್ಪ ವಯಸ್ಸಾಗ್ತಿದಂತೆ ಮೆನೋಪಾಸ್ ಟೈಮಲ್ಲಿ ಇರ್ಬೋದು, ಬೆನ್ನು ನೋವು ತುಂಬಾನೇ ಕಾಡ್ತಾ ಇರುತ್ತೆ, ಸೊಂಟ ನೋವೆಲ್ಲ ತುಂಬಾ ಕಾಡ್ತಾ ಇರುತ್ತೆ. ಈ ಸಮಸ್ಯೆ ನಿವಾರಣೆಗೆ ನಾನು ಇವತ್ತೊಂದು ಸಿಂಪಲ್ ಆಗಿರೋ ಮುದ್ರೆ ತಿಳಿಸ್ತಾ ಇದ್ದೀನಿ. ಇದನ್ನ ನೀವು ದಿನಕ್ಕೊಂದು 20 ನಿಮಿಷ ಪ್ರಾಕ್ಟೀಸ್ ಮಾಡಿ ನೋಡಿ, ಬ್ಯಾಕ್ ಪೇನ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಬೆನ್ನಿನ ಮೂಳೆಗಳಿಗೆ, ಬೆನ್ನಿನ ನರಗಳಿಗೆ ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ ಬ್ಯಾಕ್ ಮುದ್ರಾ ಅಂತಾನೆ ಹೇಳ್ತಾರೆ. ಹೇಗಪ್ಪ ಇದನ್ನ ಪ್ರಾಕ್ಟೀಸ್ ಮಾಡೋದು ಅಂತಂದ್ರೆ ನೋಡಿ, ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಮಧ್ಯದ ಬೆರಳು ಕಿರು ಬೆರಳನ್ನ ಟಚ್ ಮಾಡಬೇಕು. ನೋಡಿ ಹೀಗೆ ಮಧ್ಯದ ಬೆರಳು, ಕಿರು ಬೆರಳು, ಹೆಬ್ಬೆರಳು, ಉಳಿದ 2 ಬೆರಳು ನೇರವಾಗಿ ಇರಬೇಕು. ಈ ರೀತಿ ಆರಾಮವಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದೇ ಸಲ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂದ್ರೆ ದಿನಕ್ಕೊಂದು 2-3 ನಿಮಿಷ, ಒಂದೇ ಸಲ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಅಂದ್ರೆ ದಿನಕ್ಕೊಂದು 2 ಸಲ ಒಂದು 10 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಮಧ್ಯದ ಬೆರಳು, ಕಿರು ಬೆರಳು. ಈ ಮುದ್ರೆಯನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಬ್ಯಾಕ್ ಪೇನ್ ನಿವಾರಣೆ ಆಗುತ್ತೆ. ಅದು ಯಾವುದೇ ರೀತಿಯ ಬ್ಯಾಕ್ ಪೇನ್ ಇರಲಿ, ಅದರ ನಿವಾರಣೆಗೆ ನೀವು ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು. ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ಬ್ಯಾಕ್ ಪೇನ್ ಅಂತ, ಅದಕ್ಕೆ ನಾನು ಯೋಗಾಸನ, ಎಕ್ಸಸೈಸ್, ಮಸಾಜ್ ಎಲ್ಲವನ್ನ ಕೂಡ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ. ಈ ಮುದ್ರೆಯನ್ನ ಅಭ್ಯಾಸ ಮಾಡಿ ಬ್ಯಾಕ್ ಪೇನ್ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಈ ಮುದ್ರೆ ಮಾಡಿದ ನಂತರ ಬೇಕಿದ್ರೆ ನೀವು ಪ್ರಾಣ ಮುದ್ರೆ ಇದನ್ನ ಒಂದು 3 ನಿಮಿಷ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ದೇಹಕ್ಕೆ ಇನ್ನೂ ಚೈತನ್ಯ ಜಾಸ್ತಿ ಆಗತ್ತೆ, ಶಕ್ತಿ ಜಾಸ್ತಿ ಆಗತ್ತೆ ಸ್ನೇಹಿತರೆ. ಪ್ರಾಣ ಮುದ್ರೆ, ಯಾವುದೇ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡಿದ್ರೆ 100% ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡಿ, ರಿಸಲ್ಟ್ ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಈಗಾಗಲೇ ಸಾಕಷ್ಟು ಮುದ್ರೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ.